ನೀಟ್ ಎಕ್ಸಾಮು ನಿಜವಾಗ್ಲೂ ನಮ್ಮೆಲ್ಲ ಅವಮಾನ. ಒಬ್ಬ ಮಕ್ಕಳು ಭಾಳ ಕಷ್ಟಪಟ್ಟು ಓದಿರ್ತಾರೆ, ಶ್ರಮಪಟ್ಟು ಏನೋ ಜೀವನದಲ್ಲಿ ಒಂದು ಕನಸು ಕಾಣ್ತಾ ಇರ್ತಾರೆ, ನಾವೇನಾರು ಆಗಬೇಕು ಅಂತ. ಈ ರೀತಿ ಇದೆಲ್ಲ ಲೀಕ್ ಆಗೋಯ್ತು ಅಂದರೆ ಅದೇ ಆಗಲಿಕ್ಕೆ ಎಲ್ಲೇ ಲೀಕ್ ಆಯಿತು ಅಂದರೆ ಇದು ಭಾಳ ಅವಮಾನಕರವಾದಂಥದ್ದು. ಆಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸೊ ಹಿಂದೆ ಎಲ್ಲ ಬೇಕಾದಷ್ಟು PSI ಸ್ಕ್ಯಾಮ್ನೆಲ್ಲ ನಾವೆಲ್ಲ ನೋಡಿದ್ದೀವಿ, ಎಷ್ಟು ಪ್ರಾಬ್ಲಮ್ ಆಯಿತು, ಏಜು ಮತ್ತೊಂದೆಲ್ಲ. ಸೊ ಈಗ ಎಲ್ಲ ಕಷ್ಟಪಟ್ಟು ಓದಿರೋರಿಗೆ ಇದು ಸಮಸ್ಯೆ ಆಗಿದೆ. ಕೂಡಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ಬಟ್ ಇದು BJP ಯವರು ಎಲ್ಲ MP ಗಳು ಇದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕು. MP ಇದು ಕರೆಕ್ಟಾ ಏನು? ನಾನು ಅಶ್ವತ್ಥ ನಾರಾಯಣ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೆ. ನಾವು ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ಬಟ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಇದು ನಡೆದಿದ್ರೆ ಸರಿನಾ ಇಲ್ಲ ಅನ್ನೋದು ಹೇಳಬೇಕು, ಇದು ಖಂಡಿಸ್ಬೇಕು. ಅವರು ಖಂಡಿಸ್ತಾರೆ. MP ಗಳು ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾರಲ್ಲ, ಅದು MPSC ಅದ್ರ ಬಗ್ಗೆ ಮಾತಾಡಬೇಕು. MPSC ಮಾತಾಡಬೇಕು, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡಬೇಕು. ಇದು ಸರ್ಕಾರದ ಯಾರ ವೈಫಲ್ಯ ಇದು ಅನ್ನೋದನ್ನು ಅವ್ರು ಹೇಳಬೇಕು. ಅದೇ ಕರ್ನಾಟಕದಲ್ಲಿ ನಾನು ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲಿ ಮೇಲ್ಗಡೆ ನಾನು ಈ ಬಿಲ್ಡಿಂಗ್ ಮೇಲೆ ಕೂತ್ಬಿಟ್ಟಿದೆ. ಸರ್ ಅದೇ ನಾವು ಈ ಫ್ರೀ ಇದನ್ನೆಲ್ಲ ಕೊಟ್ಟಿದ್ವಲ್ಲ, ಹಾಗಾಗಿ ಸ್ವಲ್ಪ ಲಿಮಿಟೆಡ್ ಸೀಟ್ಸ್ನ ಇಟ್ಕೊಂಡಿದ್ವಿ. ನಮ್ದು ಈ ಬ್ಯಾಚ್ ಈ ಫ್ರೀ ಇದ್ರ ಶುರುವಾಗಿದ್ದು ಈಗ ಫಸ್ಟ್ ಇಯರ್ನಲ್ಲಿರೋ ಸೆಕೆಂಡ್ ಇಯರ್ ಇದ್ದಾರೆ. ಕಳೆದ 20 ಜನದಲ್ಲಿ ಸರ್ 25 ಅಲ್ಲ, ಇಬ್ಬರು ಸರ್ ಟೋಟಲ್ 20 ಇತ್ತು ಸೈನ್ಸ್ ಅಲ್ಲಿ. ಎಲ್ಲ ವಿಜ್ಞಾನ ವಾಣಿಜ್ಯ